ನನಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ ನೀನೆಲ್ಲ ಹೊರಟೋಗಿದ್ದೆ. ಇಲ್ಲಿ ನೋಡು, ಪುರೋಹಿತರು ಹೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಬರುತ್ತಾನೆ. ನಚ್ಚಿ ಕೈ ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ಅವನ್ನ ಹುಡ್ಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಚಿಕ್ಕ ಮಾವ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ತಪ್ಪನ್ನು ತಿದ್ದೋ ಸ್ಥಾನದಲ್ಲಿರೋರೆ ತಪ್ಪು ಮಾಡ್ತಾ ಇದ್ದಾರೆ. ಚಿಕ್ಕತ್ತೆಗೆ ಮೋಸ ಆಗಬಾರ್ದು. ಇಲ್ಲ, ಆಗಿದ್ದಾಗಲಿ ಇವತ್ತು ಮಾತ್ರ ಚಿಕ್ಕ ಮಾವನ್ನ ಡೈರೆಕ್ಟಾಗಿ ನಾನು ಕೇಳ್ತೀನಿ. ಏನಾಗಿದೆ ಇವಳಿಗೆ? ಏನೋ ಯೋಚನೆ ಮಾಡ್ತಾ ನಿಂತಿದ್ದಾಳೆ. ಇತ್ತೀಚೆಗೆ ಯಾಕೋ ಒಂಥರಾನೇ ಇರ್ತಾಳೆ. ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ. ಇವತ್ತು ಅದೇನು ಅಂತ ವಿಚಾರಿಸ್ತೀನಿ. ಆದರೆ ಚಿಕ್ಕ ಮಾವನ್ ನಾನು ಕೇಳಿದ್ರೆ ಅವ್ರು ಒಪ್ತಾರ? ಇಲ್ಲ ಅಂತ ಹೇಳಿಬಿಟ್ರೆ? ಇಲ್ಲ ಅಂತ ಹೇಗೆ ಹೇಳ್ತಾರೆ? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಯ್ಯೋ ದೇವ್ರೆ, ಇದೇನಿದು? ಒಬ್ಬೊಬ್ಬಳು ಬೇರೆ ಮಾತಾಡ್ಕೋತಿದ್ದಾಳಲ್ಲ. ಏನಾಗಿರ್ಬೋದು ಇವಳಿಗೆ? ಇವಳ ಮನಸ್ಸಲ್ಲಿ ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಕೇಳಿದ್ರೆ ಹೇಳೋದು ಇಲ್ಲ. ಎಲ್ಲ ನನ್ನ ಕರ್ಮ. ನನಗ್ಯಾಕೆ ಮುಜುಗರ? ಅದೇನು ಅಂತ ನೇರವಾಗಿ ಅವಳನ್ನೇ ಕೇಳ್ತೀನಿ. ಏ ಹುಡುಗಿ, ಏನಾಗಿದೆ ನಿನಗೆ? ಅಲ್ಲ, ಎಲ್ಲೋ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾನೆ ಇರ್ತೀಯಲ್ಲ. ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ. ಅದು ಏನು ಯೋಚನೆ ಮಾಡ್ತಿದ್ಯಾ ನೀನು? ಏ ಹುಡುಗಿ, ಏನು ಅಂತ ಕೇಳಿದ್ರೆ ಹೇಳೋ ಸೌಜನ್ಯ ಇಲ್ಲ. ಅದೇನು ಅಂತ ಹೇಳಿದ್ರೆ ಕೂತ್ಕೊಂಡು ಬಗೆಹರಿಸ್ಬೋದಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ಇವಳಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರೋ ಹಾಗೆ ನಿಂತಿದ್ದಾಳಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ಡಾರ್ಲಿಂಗು, ಆ ಜ್ಯುವೆಲ್ರಿ ಶಾಪ್ ಅವ್ರು ಕಾಲ್ ಮಾಡಿದ್ರು. ನಾವು ಹೇಳಿದ ನೆಕ್ಲೆಸ್ನ ಕಳಿಸಿದಾರಂತೆ. ಗುಡ್. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ ಸುಹಾಸ್. ನಾವು ಅಂದ್ಕೊಂಡಾಗ ಆಗ್ತಿಲ್ಲ. ಆ ಸ್ಲಮ್ ಹುಡುಗಿ ದಿವ್ಯ ಅಂದ್ಕೊಂಡಾಗ ಆಗ್ತಿದೆ. ಅದು ಕರೆಕ್ಟೇ. ಮೇಲ್ನೋಟಕ್ಕೆ ಎಲ್ಲ ಅವಳು ಅಂದ್ಕೊಂಡ ಹಾಗೆ ಆಗ್ತಿದೆ ಅನ್ನೋ ಥರನೇ ಅನ್ನಿಸ್ಬೇಕು. ಅದನ್ನು ಆ ದಿವ್ಯ ನಂಬಬೇಕು. ಅಡ್ವಾಂಟೇಜ್ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಸುಹಾಸ್. ಮುಂದೆ ನಾವು ಏನು ಹೇಳಿದ್ರೂ ಅವಳು ಕೇಳೋ ಥರ ಆಗಬೇಕು ಅಂದರೆ ಈ ಥರದ ಸಣ್ಣ ಪುಟ್ಟ ಸ್ಯಾಕ್ರಿಫೈಸಸ್ ಮಾಡಲೇಬೇಕು ಸುಹಾಸ್. ಏನೋ ಸಣ್ಣ ಪುಟ್ಟನ? ಆ ನೆಕ್ಲೆಸ್ ಬಿಲ್ ಎಷ್ಟಾಯ್ತು ಗೊತ್ತಾ? ಈ ಮನೆ, ಆಫೀಸು, ಪ್ರಾಪರ್ಟಿ ಇದೆಲ್ಲದರ ಮುಂದೆ ಅದು ಜುಜುಬಿ. ಅಂದರೆ ಅಸ್ಲಂ ಹುಡುಗಿ ದಿವ್ಯೆಯಿಂದ ನಮಗೆ ಇಷ್ಟೊಂದೆಲ್ಲ ಲಾಭ ಆಗೋದಿದೆಯಾ? ಯಾವ ಮೀನಿಗೆ ಯಾವ ಗಾಳ ಹಾಕಬೇಕು, ಎಂಥ ಗಾಳ ಹಾಕಬೇಕು ಅನ್ನೋದನ್ನು ನಿನ್ನಿಂದ ಕಲಿಬೇಕು ಡಾರ್ಲಿಂಗು. ಸೂಪರ್ ಡಾರ್ಲಿಂಗ್, ಸೂಪರ್. ನೀವು ಈಗಲೇ ಚೆಕ್ ಮಾಡಿಸಿದ್ದು ಒಳ್ಳೇದಾಯಿತು. ಹೈ ಫೀವರ್ ಇದೆ, ಇಲ್ದಿದ್ರೆ ಟೈಫಾಯ್ಡಿಗೆ ಟರ್ನ್ ಆಗೋ ಚಾನ್ಸಸ್ ಇತ್ತು. ಇವಾಗೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಸತ್ಯ ಇವಾಗ ಹೇಗಿದ್ದಾಳೆ? ಹುಷಾರಾಗ್ತಾರೆ. ಮೆಡಿಸಿನ್ಸ್ ಬರ್ಕೊಡ್ತೀನಿ, ಟೈಮ್ ಟು ಟೈಮ್ ಕೊಡಿ. ಆದರೆ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಸ್ವಲ್ಪ ದಿನ ಯಾವ ಕೆಲಸನೂ ಮಾಡಬಾರ್ದು. ಕಂಪ್ಲೀಟಾಗಿ ರೆಸ್ಟ್ ತಗೋಬೇಕು. ಆಯ್ತಮ್ಮ ಸತ್ಯ? ಅವಳೇನು ಸರಿ ಅಂತ ಹೇಳೋದು ಡಾಕ್ಟ್ರೇ?
ಅವಳು ಏನು ಕೆಲಸ ಮಾಡಿದ್ರು ನಾವೇ ಬೇಡ ಅಂತ ಸುಮ್ಮನೆ ಇರಿಸ್ತೀವಿ. ಇವತ್ತಿಂದ ಕಂಪ್ಲೀಟ್ ರೆಸ್ಟ್ ಅವಳಿಗೆ. ಆಗಲಿ, ಒಳ್ಳೆಯದು. ಮೆಡಿಸಿನ್ಸ್ ಬರ್ಕೊಡ್ತೀನಿ, ಟೈಮ್ ಟು ಟೈಮ್ ಕೊಟ್ಬಿಡಿ. ಆಯ್ತಮ್ಮ. ಡಾಕ್ಟರ್ನ ಬಿಟ್ಬಿಟ್ಟು ಹಾಗೆ ಮೆಡಿಸಿನ್ ತೊಗೊಂಬರ್ತೀನಿ. ಬಾಮೇದ, ನೀನು ಇಲ್ಲೇ ಇರು, ನಾನು ಡಾಕ್ಟ್ರನ್ನ ಬಿಟ್ಟು ಮಾತ್ರೆ ನಾನು ತೊಗೊಂಬರ್ತೀನಿ. ಕಾರ್ತಿಕ್, ಡಾಕ್ಟ್ರ್ ಹೇಳಿದ್ದು ಅರ್ಥ ಆಯಿತು ತಾನೇ ನಿನಗೆ? ಎಲ್ಲ ಕೆಲಸಕ್ಕೂ ಸತ್ಯ ಸತ್ಯ ಅಂತ ಅವಳನ್ನ ಕರಿಬೇಡ. ನಿನ್ನ ಕೆಲಸನ ನೀನು ಮಾಡ್ಕೋ. ಅವಳಿಗೆ ವಿಶ್ರಾಂತಿ ಬೇಕು, ಸ್ವಲ್ಪ ರೆಸ್ಟ್ ಮಾಡಲಿ ಅವಳು. ಸರಿಮಾ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಸತ್ಯ? ನೀನು ನನ್ನ ಜೊತೆ ಅಡುಗೆ ಮನೇಲೇ ಓಡಾಡ್ತಿದ್ರು, ನಿನಗೆ ಜ್ವರ ಬಂದಿದೆ ಅಂತ ನನಗೆ ಗೊತ್ತೇ ಆಗಿಲ್ಲ ನೋಡು. ನಾನು ಎಂಥ ದಡ್ಡಿ, ನೀನನ್ನು ಸರಿಯಾಗಿ ಗಮನಿಸ್ಲೇ ಇಲ್ಲ ಅಂತ ನನಗೀಗ ಅನ್ನಿಸ್ತಿದೆ. ಅಲ್ಲಮ್ಮ ಸತ್ಯ, ಇಷ್ಟೊಂದು ಜ್ವರ ಇದ್ದರೂ ಯಾರಿಗಾದರೂ ಹೇಳಬೇಕಲ್ವಾ? ನಮ್ಮ ಎಲ್ಲರ ಬಗ್ಗೆನೂ ಕಾಳಜಿ ವಹಿಸೋ ನೀನು ನಿನ್ನ ಬಗ್ಗೆನೂ ಕಾಳಜಿ ವಹಿಸ್ಕೋಬೇಕಲ್ವಾ? ಅದು ರಾಯರೇ, ಸ್ಟ್ರೆಸ್ಸಿಗೆ ಬಂದಿರಬೇಕು. ಅದಾಗದೇ ಸರಿ ಹೋಗುತ್ತೆ ಅಂತ ನಾನು ಸುಮ್ಮನಾಗೋದೆ. ಅನ್ಕೋತೀಯ ಇಡೀ ಮನೆ ಕೆಲಸ ಎಲ್ಲ ನೀನೊಬ್ಬಳೇ ಮಾಡ್ಬೇಕು ನೋಡು. ಇಲ್ಲದೇ ಇದ್ರೆ ಮನೆ ಹೇಗೆ ನಡೆಯುತ್ತೆ ಹೇಳು? ಅಲ್ಲಮ್ಮ, ಸ್ಟ್ರೆಸ್ಸು ಅಂತ ಹೇಳ್ತಾ ಇದೀಯಾ? ಈ ವಯಸ್ಸಿನಲ್ಲಿ ಅಂಥದ್ದೇನಮ್ಮ ನಿನಗೆ ಚಿಂತೆ? ಈ ವಯಸ್ಸಿನಲ್ಲಿ ಯಾವುದನ್ನು ತಲೆಗೆ ಹಚ್ಕೋಬಾರ್ದು ಸತ್ಯ. ಖುಷಿಯಾಗಿ ನೆಮ್ಮದಿಯಾಗಿರಬೇಕು. ಅಲ್ವೇ ಹುಡುಗಿ, ನೀನೇನಿನ್ನೂ ಎಳೆ ಮಗುನ ಮನಸ್ಸು ಹಾಳು ಮಾಡ್ಕೊಳ್ಳೋದಲ್ಲದೆ ದೇಹನೂ ಹಾಳು ಮಾಡ್ಕೊಂಡಿದೀಯಲ್ಲ. ಜ್ವರ ಬಂದರೆ ರೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ನಿನ್ನ ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಂತ ನಾವೇ ಹೇಳ್ಕೊಡ್ಬೇಕಾ? ಯಾವಾಗಲೂ ಆ ಹೊಡಿ ಬಡಿ ಅಂತಿದ್ದು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನಿನಗೆ. ಸೊಸೆ ಬಗ್ಗೆ ಎಷ್ಟೊಂದು ಕಾಳಜಿ ನೋಡು. ಬೈಕೊಂಡೇ ಪ್ರೀತಿ ತೋರಿಸ್ತಾಳೆ. ನಿನ್ನ ಮಾತು ಹೊರಟನ್ಸಿದ್ರು ಮನಸ್ಸು ಕಲ್ಲಲ್ಲ ಅನ್ನೋದು ನಿರೂಪಿಸ್ಬಿಟ್ಟೆ ಸೀತಾ. ಏ ಹುಡುಗಿ, ಏನು ಹಾಗೆ ಮುಖ ನೋಡ್ತಾ ಇದೀಯಾ? ಹೇಳಿದ ಅರ್ಥ ಆಯಿತು ತಾನೇ? ಸರಿಯಾದ ಸಮಯಕ್ಕೆ ಊಟ ಮಾಡಿ ಮಾತ್ರೆ ತಗೋ. ಎದ್ದು ಓಡಾಡೋದು ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡು. ಹುಷಾರಾಗೋವರೆಗೂ ಹೊರಗೆ ಬಂದಿಯೋ ಕಾಲು ಮುರಿದು ಬಿಡ್ತೀನಿ. ನೋಡ್ದ ಡಲ್ಲಿಗೂ ಸತ್ಯಂಗೆ ಒಂದು ಸಣ್ಣ ಜ್ವರ ಬಂದಿದ್ದಕ್ಕೆ ಯಾವ ರೇಂಜ್ಗೆ ಕೇರ್ ಮಾಡ್ತಿದ್ದಾರೆ. ಕೋಟೆ ಮನೆಯಲ್ಲಿ ಸತ್ಯಂಗೆ ರಾಜಮರ್ಯಾದೆ ನೋಡೋಕ್ಕೆ ಎರಡು ಕಣ್ಗಳು ಸಾಲ್ತಾ ಇಲ್ಲ. ಅಮ್ಮ, ಆಫ್ಟರ್ ಆಲ್ ಒಂದು ಜ್ವರ ಬಂದಿರೋದಕ್ಕೆ ಇಷ್ಟೊಂದು ಸೀನ್ ಮಾಡಬೇಕಾ? ನಿಜವಾಗ್ಲೂ ನೀನಾ ಅಮ್ಮ ಇಷ್ಟೊಂದು ಬದಲಾಗಿರೋದು? ಅವಳು ಸೊಸೆನ ಚೆನ್ನಾಗಿ ನೋಡಿಕೊಂಡ್ರೆ ನಿನಗೇನೇ ಕಷ್ಟ? ಚೆನ್ನಾಗಿ ನೋಡಿಕೊಂಡ್ರೆ ನಿನಗೇನು? ನೋಡ್ಕೊಳ್ಳಿ ಬಿಡು. ಮನೆ ಅಂತ ಬಂದಾಗ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಕೀರ್ತನ. ಅದರಲ್ಲೂ ಆರೋಗ್ಯದ ವಿಷಯ ಬಂದಾಗಂತೂ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ನಮ್ಮ ಕರ್ತವ್ಯ. ಸರಿಯಾಗಿ ಹೇಳಿದೆ ಸೀತಾ. ಎಷ್ಟೇ ವೈಮನಸ್ಸಿದ್ರೂ ಮನುಷ್ಯತ್ವ ಬಿಟ್ಟು ನಡ್ಕೋಬಾರ್ದು ಅಂತ ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ. ಕೀರ್ತನ, ನೀನು ನಿಮ್ಮ ಅಮ್ಮನ ನೋಡಿ ಸ್ವಲ್ಪನಾದರೂ ಕಲ್ತ್ಕೋ. ಢಲ್ಲಿ, ಒಂದು ನಿಮಿಷ, ನಾನು ಬಂದೆ. ಸತ್ಯ, ನೀನು ಯಾಕೆ ಈ ಥರ ಮಾಡಿದೆ? ನನ್ನ ಹತ್ರ ಹೇಳ್ಕೊಬೋದಾಗಿತ್ತಲ್ವಾ? ಏನಂತ ಹೇಳ್ಕೊಳ್ಳಿ ಚಿಕ್ಕತ್ತೆ? ನನ್ನ ಮನಸ್ಸಲ್ಲಿ ಕೊರಿತಿರೋ ವಿಷಯ ತಿಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗಿಲ್ಲ. ಅತ್ತಿಗೆ, ಅದು ಎಷ್ಟು ಅಂತ ಕೆಲಸ ಮಾಡ್ತೀರಾ ನೀವು? ನಿಮಗೂ ಸ್ವಲ್ಪ ರೆಸ್ಟ್ ಬೇಕು ತಾನೆ? ಅದಕ್ಕೆ ಅನ್ಸತ್ತೆ ಜ್ವರನೇ ನಿಮಗೆ ಬಂದು ರೆಸ್ಟ್ ಮಾಡೋ ಥರ ಮಾಡ್ತಾ ಇದೆ. ಹೌದು ಸತ್ಯ, ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಬೇಗ ಹುಷಾರಾಗ್ತೀಯ. ಎಲ್ಲ ಕೆಲಸನೂ ನೀನೊಬ್ಬಳೆ ಮೈ ಮೇಲೆ ಹಾಕ್ಕೊಂಡು ಮಾಡೋದಕ್ಕೆ ಹೋಗಬೇಡ. ಮನೇಲಿ ಇಷ್ಟು ಜನ ಇದ್ದೀವಿ, ಹೊಂದ್ಕೊಂಡು ಮಾಡಿದ್ರಾಯ್ತು.
ಅದು ಹಾಗಲ್ಲ ಚಿಕ್ಕತ್ತೆ, ನಾನೇನು ಕೆಲಸ ಮಾಡ್ತೀನಿ ಹೇಳಿ? ನಾನು ಆ್ಯಕ್ಚುಲಿ ನಿಮ್ಮ ಅಸಿಸ್ಟೆಂಟ್ ಅಷ್ಟೆ. ಸುಮ್ಮನೆ ನೀವೆಲ್ಲ ಹೆದರ್ಕೋಬೇಡಿ, ನಾನು ಆರಾಮಾಗ್ತೀನಿ. ಆಹಾ, ಹುಷಾರಿಲ್ಲದೆ ಇದ್ರೂ ಈ ಬಿಲ್ಡಪ್ಪಿಗೆ ಏನು ಕಮ್ಮಿ ಇಲ್ಲ. ಹುಡುಗಿ, ನಾವಿಷ್ಟೆಲ್ಲ ಹೇಳ್ತಾ ಇದೀವಿ ತಾನೇ, ಸುಮ್ಮನೆ ರೆಸ್ಟ್ ತೊಗೊಳೋದಕ್ಕೆ ಏನು ಧಾಡಿ ನಿನಗೆ? ಸರಿ ಅತ್ತೆ, ಸುಮ್ಮನೆ ಇರ್ತೀನಿ. ನೋಡು ನೋಡು, ಅಕ್ಕ ಹೇಳಿದ್ರೆ ಮಾತ್ರ ಕೇಳ್ತೀಯಾ? ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅಲ್ವಾ? ಅಕ್ಕ, ಇನ್ಮೇಲೆ ನೀನುಂಟು, ನಿನ್ನ ಸೊಸೆ ಉಂಟು, ನಾವ್ಯಾರು ಏನು ಹೇಳಲ್ಲ. ದಿವ್ಯಾ, ನಿನ್ನ ಹೆಸರಲ್ಲಿ ಯಾವುದೋ ಕೊರಿಯರ್ ಬಂದಿದೆ ನೋಡು. ಪರವಾಗಿಲ್ವೇ, ಇಷ್ಟು ಬೇಗ ಕಳಿಸ್ಬಿಟ್ಟಿದ್ದಾಳೆ. ಅಜ್ಜಿ, ನಾನು ನೆಕ್ಲೆಸ್ ತಗೊಳಕ್ಕಾಗಲ್ಲ ಅಂತ ಹೇಳಿದೆ. ಮನ್ಸು ಮಾಡಿದ್ರೆ ತಗೋತೀನಿ ಅಂತಲೂ ಹೇಳಿದೆ. ಯಾಕೆ ನಗ್ತಿದ್ಯಾ? ಯಾಕೆಂದರೆ ಅದೇನು ಒರಿಜಿನಲ್ಲ ಅಲ್ವೇ? ಅದೇನು ಬೆಳ್ಳಿನ, ಇದೇನು ಡೈಮಂಡಾ? ಈ ಮುತ್ತಿಗೆ ಏನು ಗೊತ್ತಾಗಲ್ಲ, ಚೆನ್ನಾಗಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡ್ಯಾ? ಹೊಗೆ ಹೊಗೆ, ಒಳ್ಳೆ ಸೈಕಲ್ ಚೈನ್ ಇದ್ದಂಗೆ ಐತೆ. ನಿನ್ನ ಮುದ್ದಿನ ಅಳಿಯ ಹೇಳಿದ್ರೆ ನಂಬೋದು ಅನ್ಸುತ್ತೆ. ಅಜ್ಜಿ, ಇದು ಒರಿಜಿನಲ್ಲೇ, ಬಿಲ್ ಇದೆ. ಇವಾಗಲಾದರೂ ಗೊತ್ತಾಯ್ತಾ ಈ ದಿವ್ಯನ್ ರೇಂಜ್ ಏನು ಅಂತ? ದೊಡ್ಡದಾಗೇನೋ ಹೇಳ್ತಿದ್ದೆ, ಸತ್ಯಂಗೆ ಮಾತ್ರ ಇದೆಲ್ಲ ಸಿಗುತ್ತೆ ಅಂತ. ಅವಳಿಗೆ ಬೇಕು ಅಂದರೆ ಅಲ್ಲಿರೋರು ಕಾಲು ಹಿಡ್ಕೊಂಡು ಅವಳು ಬೇಡ್ಕೋಬೇಕು. ಅದೇ ದಿವ್ಯಾ ಬೇಕು ಅಂತ ಆಸೆ ಪಟ್ಟರೆ ಅದು ಅವಳ ಕೈಲಿರುತ್ತೆ. ಅದೇ ನನ್ನ ಪವರ್. ಇವಾಗಲಾದರೂ ಅರ್ಥ ಆಯ್ತಾ? ಈ ದುಡ್ಡು ಒಡವೆ ಎಲ್ಲಿಂದ ಬರ್ತಿದೆ ಇವಳಿಗೆ? ನನಗಂತೂ ಅರ್ಥನೇ ಆಗ್ತಿಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ಅಲ್ವೇ, ಇವಳಿಗೆ ಬೇಕಿದ್ದು ಬೇಡದಿದ್ದು ಎಲ್ಲ ಹಿಂಗೆ ಸಿಗ್ತಾ ಹೋದರೆ ಅವಳು ಹೇಗೆ ಬದಲಾಗ್ತಾಳೆ? ಇದನ್ನೆಲ್ಲ ದಿವ್ಯಂಗೆ ಯಾರು ಕೊಡ್ತಿದ್ದಾರೆ? ಅದು ಯಾರು ಅಂತ ತಿಳ್ಕೊಳ್ಳೇಬೇಕು. ಸತ್ಯ, ಡಾಕ್ಟರ್ ಹೇಳಿರೋದು ನೆನಪಿದೆ ತಾನೇ? ನೀನು ಚೆನ್ನಾಗಿ ರೆಸ್ಟ್ ಮಾಡು. ಸರಿ ಚಿಕ್ಕತ್ತೆ. ಲೋ ಬಾಮೈದ, ಅಲ್ಲಿ ಹುಷಾರಿಲ್ಲದೆ ಮಲಗಿರೋದು ನೀನು ನೆನ್ತಿಕೊಳ್ಳೋ, ಸ್ವಲ್ಪ ವಿಚಾರಿಸ್ಕೊಳ್ಳೋ. ಲೋ, ಹುಷಾರಿಲ್ದಿರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕು, ಆಗಲೇ ಬಾಂಡಿಂಗು ಚೆನ್ನಾಗಾಗೋದು. ಏನು ಬೇಕಾಗಿಲ್ಲ, ಸುಮ್ಮನಿರು. ಹಂಗೆಲ್ಲ ಹೇಳ್ಬಾರ್ದು ಕಣೋ ಬಾಮೈದ. ಪ್ರತಿ ಘಟನೆಯಲ್ಲೂ ಅವಕಾಶ ಹುಡ್ಕೊನೆ ಯಶಸ್ವಿ ಆಗೋದು. ನೀನು ಯಶಸ್ವಿ ಪುರುಷ ಆಗಬೇಕು. ನಿಮ್ಮ ಅದಕ್ಕೆ ಹೇಗಿದ್ದಾಳೆ ಅಂತ ಕೇಳೋರಿತ್ತು. ನಾನು ಹೇಗಿದ್ರೆ ನಿಮ್ಮ ಅಣ್ಣಂಗೆ ಏನಂತೆ ಅಂತ ಕೇಳೋರಿತ್ತು. ಅಯ್ಯೋ ಪಾಪ ಹೇಗಿದ್ದಾಳೆ ಅಂತ ಕೇಳಿದ್ರೆ ಕೊಬ್ಬ್ಯಾಕೆ ತೋರಿಸ್ತಾ ಇದ್ದಾಳೆ ಅಂತ ಕೇಳೋರಿತ್ತು. ನನಗೆ ಯಾರ್ದು ಅಯ್ಯೋ ಪಾಪ ಬೇಡ, ಪ್ರೀತಿ ಬೇಕು ಅಂತ ಹೇಳೋರಿತ್ತು. ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡೆ, ಯಾರ್ದೋ ವಿಷಯಕ್ಕೆ ಜಗಳ ಯಾರು ತೆಗ್ದಿದ್ದು ಅಂತ ಕೇಳೋರಿತ್ತು. ಏನೋ ಡೌಟ್ ಇತ್ತು, ಕೇಳ್ದೆ. ಗಂಡನ ಹತ್ರ ಮನ್ಸು ಬಿಚ್ಚಿ ಏನೋ ಪ್ರಶ್ನೆ ಕೇಳೋದು ತಪ್ಪ ಅಂತ ಕೇಳೋರಿತ್ತು. ತಪ್ಪೇನಿಲ್ಲ, ಆದ್ರೆ ಯಾರ್ದೋ ವಿಷಯಕ್ಕೆ ಗಂಡನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳೋರಿತ್ತು. ಇವರಿಬ್ರು ಜಗಳ ಆಡ್ಕೊಂಡಿದ್ದಾರೆ ಅಂತ ಗೊತ್ತಾಗಕ್ಕೆ ನಮ್ಗೆ ಇಷ್ಟು ದಿನ ಬೇಕಾಯ್ತಲ್ಲ ಮಂಜಣ್ಣ. ಹೌದು ತಂಗಿಯಮ್ಮ, ಒಂದು ಸಣ್ಣ ಕ್ಯೂನು ಕೊಡ್ದಂಗೆ ಕಿತ್ತಾಡಿದಾರಲ್ಲ. ಇವ್ರು ನಿಜವಾದ ಅದ್ಭುತ ದಂಪತಿಗಳೇ. ಅಲ್ಲಯ್ಯ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ?
ಏನ್ರ ನಿಮ್ಮ ಪ್ರಾಬ್ಲಮ್ಮು? ಕಾರ್ತಿ, ಅವಳಿಗೆ ಮೊದಲೇ ಹುಷಾರಿಲ್ಲ, ಈಗ ಇದೆಲ್ಲ ಬೇಕಾ? ಹಾ ಕೇಳಿ ಚಿಕ್ಕತ್ತೆ, ಕೆಲವ್ರಿಗೆ ದಿಮಾಕು. ಹುಷಾರಿಲ್ಲ ಅಂದ್ರು ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ. ನೋಡಿದ್ರ ಚಿಕ್ಕಿ ಹೆಂಗ್ ಮಾತಾಡ್ತಾಳೆ? ಅಮೂಲ್ ಬೇಬಿ, ನಿನಗೆ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾನೇನಾದರೂ ಎದ್ದು ಬಂದರೆ ಅಷ್ಟೇ ಕತೆ ನಿಂದು. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಂಟ್ರೋಲಲ್ಲಿರು, ನಿನಗೆ ಒಳ್ಳೇದು. ಜಾಸ್ತಿ ಆಯ್ತು ನಿಂದು. ನಿಮ್ಮೆಲ್ಲರದು ಜಾಸ್ತಿ ಆಯ್ತು. ಏನು ರೂಮಲ್ಲಿ ಇಷ್ಟು ಜನ ಸೇರ್ಕೊಂಡಿದ್ದೀರಾ? ಹಾಂ, ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವಾ? ಉಸಿರುಗಟ್ಟಲ್ವಾ ಅವಳಿಗೆ? ಹಾಂ, ಏನು ಮತ್ತೆ ಮಾತು ಬೇರೆ? ಚಿಕ್ಕ ಮಕ್ಕಳ ನೀವೆಲ್ಲ? ನಿಮಗೆಲ್ಲ ಹೇಳಬೇಕಾ? ಬುದ್ಧಿ ಬೇಡವಾ? ನಾವಲ್ಲಮ್ಮ, ಕಾರ್ತಿಕೆ ಮಾತಾಡ್ಸಿದ್ದು. ನಾವು ಸುಮ್ಮನೆ ನಿಂತಿದ್ವಿ. ಇವನಿಗಂತೂ ಬುದ್ಧಿ ಇಲ್ಲ. ಹೆಂಡತಿ ಹುಷಾರ್ ತಪ್ಪು ಮಲಗಿದಾಳೆ, ಅವಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಪರಿಜ್ಞಾನನೂ ಇಲ್ಲ. ಸಂಖ್ಯಮ್ಮ, ಸೀತಮ್ಮನಿಗೆ ಅಕ್ಕ ಬಂದಮೇಲೆ ಫುಲ್ಲು ಕನ್ಸನ್ನು. ನೋಡು, ಬಾಮೈದನ್ಗೆ ಕ್ಲಾಸ್ ತಗೊಂತಾವ್ರೆ ಅಲ್ವಾ? ಈ ಅತ್ತೆ ಸೊಸೆ ಮೇಡ್ ಫಾರ್ ಈಚ್ ಅದರ್ ಮಂಜಣ್ಣ. ಸದ್ದು ಎಷ್ಟು ಮಾತದು? ನೀವು ಮಾತಾಡ್ತಾ ಇದ್ರೆ ಅವಳು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅವಳಿಗೆ ವಿಶ್ರಾಂತಿ ಬೇಕು. ಎಲ್ಲರೂ ಆಚೆ ಹೋಗಿ, ನಾನು ಒಬ್ಳೇ ಇರ್ತೀನಿ ಇಲ್ಲಿ. ಹೋಗಿ ನೀವೆಲ್ಲ ಆಚೆ. ಅಕ್ಕ, ಅದು ಅಲ್ವೇ ಉರ್ಮಿಳಾ, ನಾನಂತೂ ಇವಳ ಹತ್ರ ಮಾತಾಡಲ್ಲ. ಅವಳಿಗೆ ವಿಶ್ರಾಂತಿ ಸಿಗತ್ತೆ, ಅದಕ್ಕೆ ಹೇಳ್ತಾ ಇರೋದು ನೀವೆಲ್ಲ ಕಳಿಸ್ಕೊಳ್ಳಿ ಅಂತ. ಕರೆಕ್ಟ್ ಅಕ್ಕ ನೀನು ಹೇಳಿದ್ದು. ನೀವಿಬ್ರು ಇಲ್ಲಿರೋದು ಸರಿ, ನಾವೆಲ್ಲರೂ ಆಚೆ ಹೋಗ್ತೀವಿ. ನಡೀರೋ ಹೋಗೋಣ. ಅತ್ತೆ ಸೊಸೆ ಮಧ್ಯೆ ನಾವೆಲ್ಲ ಯಾಕೆ? ಉರ್ಮಿಳಾ, ಹೊರಟ್ವಿ ಅಕ್ಕ, ನಡೀರೋ. ಏಯ್ ಕಾರ್ತಿಕ್, ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ? ಹೊರಡು. ನಿನಗೇನು ಬೇರೆ ಹೇಳಬೇಕಾ? ಹೊರಡು. ಅಮ್ಮ, ಅದು ಇವನು ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡ್ಕೋತೀನಿ ಅಂತ ಹೇಳ್ತಿದ್ದೇನೆ ಅಲ್ವೇನಾ? ಏನೂ ಬೇಕಾಗಿಲ್ಲ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ನೀನು ಹೋಗು ಒಂದೇ. ಅವ್ರು ನೋಡ್ಕೊತಾರಂತಲ್ಲ, ಬಾ ಹೋಗೋಣ. ಬಾ ಬಾರೋ. ಹೇ ಹುಡುಗಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ವಿಶ್ರಾಂತಿ ತಗೋ. ಸರಿ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ಅತ್ತೆ, ಈಗಲಾದರೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ. ನೋಡು ಹುಡುಗಿ, ಇದೆಲ್ಲ ಚೆನ್ನಾಗಿರಲ್ಲ, ಕೈ ಬಿಡೋ. ನಿಮ್ಮ ಕೈಯಲ್ಲಿ ಏನೋ ಜಾದೂ ಇದೆ ಅತ್ತೆ. ಏ ಹುಡುಗಿ, ಬಿಡು ಕೈನ. ಬರ್ತಾ ಬರ್ತಾ ತಲೆಹರಟೆ ಜಾಸ್ತಿ ಆಯಿತು ನಿಂದು. ಅದೇನು ಅಂತ ಕೇಳು ಮಂಜಣ್ಣ. ನಿಮ್ಮಣ್ಣ ತಾನೆ, ನೀನೇ ಕೇಳು. ನಿನ್ನ ಫ್ರೆಂಡ್ ತಾನೆ, ನೀನೇ ಕೇಳು. ಅದು ಫ್ರೆಂಡ್ಶಿಪ್ ಡೇ ಮಾತ್ರ. ಈಗೇನು ಕೇಳ್ತೀವಿ ಕೇಳಲ್ವಾ? ಇಬ್ರು ಒಟ್ಟಿಗೆ ಕೇಳೋಣ, ರೆಡಿ? ಲಾ ಬಾಮೈದ, ಯಾಕೋ ಕಾಲು ಸುಟ್ಟಿರೋ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ನಿಂತಿದ್ಯಾ? ಲೇ ಬಾಮಿ, ಸುಮ್ಮನಿರೋ. ಯಾವಾಗಲೂ ನಿಂಗೆ ತಮಾಷೆನೆ. ನನ್ನ ಕಷ್ಟ ಎಲ್ಲಿಂದ ಅರ್ಥ ಆಗುತ್ತೆ ನಿನಗೆ? ಆಯ್ತು ಬಿಡಪ್ಪ, ಯಾಕೆ ಅದಕ್ಕೆ ಬೈತ್ಯಾ? ಅಣ್ಣ, ಯಾಕೋ ಹೀಗಾಡ್ತಿದ್ಯಾ? ಮಾತಿಗೆ ಮುಂಚೆ ನಾನು ಲವ್ ಮಾಡಿದ್ದೀನಿ, ಚಿಕ್ಕ ಹುಡುಗಿ ಅಲ್ಲ, ಹಾಗೆ ಹೇಗೆ ಅಂತ ಕೊಚ್ಕೋತ್ಯಾ? ನಿನಗೂ ನನ್ನ ಕಷ್ಟ ಅರ್ಥ ಆಗಲ್ವ ರೀತು? ಅಲ್ಲಿ ನನ್ನ ಹೆಂಡತಿ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಳೆ, ನಾನು ಅವಳ ಜೊತೆ ಇರಬೇಕಲ್ವಾ? ಹೌದು ಬಾಮೈದ, ಹೌದು ಹೌದು. ಮತ್ತೆ ಅಮ್ಮ ನನ್ನ ಹೊರಗಡೆ ಹಾಕಿದ್ದಾರೆ, ನಾನು ನನ್ನ ಹೆಂಡತಿ ಜೊತೆ ಇರಬೇಕಲ್ವಾ? ಏಯ್, ನನಗೆ
ಇಲ್ಲಿ ಸಂಕಟ ಅಂದ್ರೆ ನಿಮಗೆ ನಗುನಾ? ಲೋ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಕಣೋ, ನಿಂಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಒಳ್ಳೇದಕ್ಕ? ಇವಾಗ ಒಳ್ಳೇದು ಏನಾಯ್ತು? ಲೋ ಬಾಮೈದ, ಅದಕ್ಕೆ ಕಣೋ ಹೇಳೋದು ನಿಂಗೆ ಕಿಡ್ನಿ ಬ್ರೈನು ಏನೂ ಇಲ್ಲ ಅಂತ. ಒಂದು ಸ್ವಲ್ಪ ಕಿಡ್ನಿ ಯೂಸ್ ಮಾಡಿ ಯೋಚನೆ ಮಾಡೋ. ಅರ್ಥವಾಯ್ತು ಅಣ್ಣ. ಇಷ್ಟು ದಿನ ನೀನು ಅದಕ್ಕೆನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿರಲಿಲ್ಲ, ಆದರೆ ಈಗ ಅವ್ರಿಗೆ ಪ್ರಪೋಸ್ ಮಾಡಿ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ ರೀತು? ಹೇಳ್ತೀನಿ ತಡಿ. ಈ ಮನೇಲಿ ಅತ್ತಿಗೆನ ನಾನು, ಮಂಜಣ್ಣ, ಅಪ್ಪ, ಅಮ್ಮ, ದೊಡ್ಡಪ್ಪ ಎಲ್ಲರೂ ಒಪ್ಕೊಂಡಿದ್ದೀವಿ. ಇನ್ನು ಮಿಕ್ದವ್ರು ಯಾರು? ನೀನು, ದೊಡ್ಡಮ್ಮ. ನೀನು ಅತ್ತಿಗೆನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಇನ್ನು ಉಳ್ದವ್ರು ಯಾರು?